ಪ್ರೀತಮ್ ಆಯ್ ಮಾಡು. ನಮ್ಮ ಪ್ರೀತಮ್ಗೆ ಕ್ಯಾಮ್ರಾ ಆನ್ ಮಾಡಿದ್ರೆ ಅಳು ಎಲ್ಲ ಹೊರಟೋಗ್ಬಿಡುತ್ತೆ. ಹಾಯ್ ಆಲ್, ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಪವಿತ್ರಾಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ, ನಮ್ಮ ಪ್ರೀತಿಯ ಪ್ರೀತಮ್ ಅಲ್ವಾ? ಪ್ರೀತಮ್ ಅವ್ರ ಡ್ಯಾಡಿ ಪ್ರೀತಿಯಿಂದ ಇಟ್ಟಿರೋ ಹೆಸರು ಪ್ರೀತಮ್ ಅಂತ. ಎಲ್ಲರೂ ಹಂಗೆ ಹೇಳ್ತಾ ಇರ್ತಾರೆ. ಸೊ ಮಂಗಳವಾರದ ಸಂಜೆಯ ವ್ಲಾಗ್. ಬೆಳಗ್ಗೆಯಿಂದ ಕ್ಲೀನಿಂಗ್ ಇದ್ದೇ ಇರುತ್ತೆ, ಪೂಜೆಗೆ ಅಂತ ಹೇಳ್ಬಿಟ್ಟು, ಮಂಗಳವಾರ ಅಲ್ವಾ. ಸೊ ಅದಕ್ಕೆ ನಾನು ಆವಾಗಿಂದ ಏನು ವ್ಲಾಗ್ ಶುರು ಮಾಡಲಿಲ್ಲ. ಈವ್ನಿಂಗು ಒಂದು ರೆಸಿಪಿ ಜೊತೆಗೆ ಇವತ್ತಿನ ವ್ಲಾಗ್. ಹೇಳಿ ಹಾಯ್, ಹೇಳಿ ಪ್ರೀತು ಹಾಯ್. ನಮ್ಮ ಮಮ್ಮಿ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಮಾಡು. ನಿನಗೆ ಎಷ್ಟೊಂದು ಜನ ಹಾಯ್ ಮಾಡ್ತಾರೆ. ಪ್ರೀತುಗೆ ನೀನು ಹಾಯ್ ಮಾಡಲ್ವಾ? ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ, ಬನ್ನಿ. ತುಂಬ ದಿನ ಆದಮೇಲೆ ನಾನು ಪಾರ್ಕಿಗೆ ಹೋಗ್ತಾ ಇರೋದು. ಮಕ್ಕಳಿಗೆ ಯಾಕೆ ಅಂತ ಅಂದರೆ, ನನ್ನ ಮಗಳು ಫ್ರೆಂಡ್ ಹಂಗೆ ಮಾಡಿದ್ರು ಅಂತ ಹತ್ಕೊಂಡು ಬಂದಮೇಲೆ ಸ್ವಲ್ಪ ಬೇಜಾರಾಯಿತು. ನಾನು ಹೇಳಿದೆ ಹಂಗೂ, ಅವರಿಲ್ಲ ಅಂತ ಅಂದ್ರೂ ಕೂಡ ಆಟ ಆಡ್ಕೊಂಬರ್ಬೋದಲ್ಲ ಅಂತ ಹೇಳ್ಬಿಟ್ಟು, ಸರಿ ಹೇಗೋ ನಾವು ಹೊರಗಡೆ ಹೋಗಿ ತುಂಬ ದಿನ ಆಗಿತ್ತಲ್ವ, ಮನೆಯಲ್ಲೇ ಇದ್ದು ಈ ಚಳಿ ಅಂತ ಹೇಳ್ಬಿಟ್ಟು ಪ್ರೀತಮ್ನ ಹೊರಗಡೆ ಕರ್ಕೊಂಡೇ ಹೋಗಿರಲಿಲ್ಲ. ಅವನಿಗೂ ಕೂಡ ಎಲ್ಲ ಒಂಥರ ಹೊಸದು, ಇವಾಗ ನೋಡ್ತಾನೆ ಚೆನ್ನಾಗಿ ನೋಡಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ಅಲ್ಲೆಲ್ಲ ಮಕ್ಕಳು ಆಟ ಆಡ್ತಾಯಿದ್ರು. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಕೋಲ್ಡ್ ಟೈಮಲ್ಲಿ ಇದ್ರೂ ಪರವಾಗಿಲ್ಲ, ಬಾಡಿನ ವಾರ್ಮ್ ಆಗಿಡುತ್ತೆ. ತುಂಬಾ ಇಮ್ಯುನಿಟಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಮಕ್ಕಳು ಆಟ ಆಡೋದ್ರಿಂದ. ನನ್ನ ಮಗಳಿಗೆ ಇಲ್ಲಿಗೆ ನಾವು ಅಪಾರ್ಟ್ಮೆಂಟ್ ಬಂದಾಗಿಂದ ನನ್ನ ಮಗಳು ತುಂಬ ಇಷ್ಟ ಇಲ್ಲಿ ಆಟ ಆಡೋದು. ಆದರೆ ನಾನು ಬರೋದಕ್ಕೆ ಟೈಮ್ ಆಗ್ತಾ ಇರಲಿಲ್ಲ. ತುಂಬ ರಿಕ್ವೆಸ್ಟ್ ಅಂದರೆ, ನಾನು ಬಂದರೆ ನಮ್ಮ ಮಕ್ಳಿಗೆ ಇಷ್ಟ ಆಗುತ್ತಲ್ವ. ಸೊ ಒಮ್ಮೆ ಒಂದು ಅರ್ಧ ಗಂಟೆ 10 ನಿಮಿಷ ಟೈಮ್ ಮಾಡಿಕೊಂಡ್ರು ಅವ್ರಿಗೇನೋ ಒಂದು ಸ್ವಲ್ಪ ಖುಷಿ ಕೊಡ್ಬೋದು. ಹಾಗಾಗಿ ಸಂಜೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಇದ್ದಿದ್ದೆ, ಅವ್ರಿಗೋಸ್ಕರ ಅಂತ ಒಂದು 10 ನಿಮಿಷ ಟೈಮ್ ಕೊಟ್ಟರು ಕೂಡ ಎಷ್ಟೋ ಖುಷಿ ಪಡ್ತಾರೆ. ಪಾರ್ಕಿಗೆ ಹೋಗಿ ಬಂದ್ವಿ. ನನ್ನ ಪ್ರಗತಿ ಇನ್ನೂ ಪಾರ್ಕಲ್ಲಿ ಆಟ ಆಡ್ತಾ ಇದ್ದಾರೆ. ನಾನು ಅವ್ರಿಗೆ ಟೈಮ್ ಇದೆ ಅಲ್ವಾ, ಪ್ರೀತಮ್ ಜಾಸ್ತಿ ಹೊತ್ತು ಹೊರಗಡೆ ಇರೋದು ಅಷ್ಟು ಒಳ್ಳೇದಲ್ಲ. ಇವಾಗ ಗಾಳಿ ಬೀಸ್ತಾ ಇರುತ್ತೆ, ಕೋಲ್ಡ್ ಆಗಿದೆ ವೆದರು. ಹಾಗಾಗಿ ನಾನು ಪ್ರೀತಮ್ನ ಕರ್ಕೊಂಡು ಬಂದೆ. ಅಷ್ಟರೊಳಗೆ ಅವ್ನಿಗೆ ಒಂದು 10 ನಿಮಿಷಕ್ಕೆ ನಿದ್ದೆ ಬಂದುಬಿಡ್ದು. ಹೊರಗಡೆ ಹೋದರೆ ಮಕ್ಕಳು ಗೊತ್ತಲ್ವ, ಅವ್ರಿಗೇನು ಗೊತ್ತಾಗುತ್ತೆ. ಹೋಗ್ತಾ ಇರಲಿಲ್ಲ. ಲಾಸ್ಟ್ ಟೈಮ್ ಪ್ರಗತಿ ಅವ್ರ ಫ್ರೆಂಡ್ ಜೊತೆ ಹೋಗ್ಬಿಟ್ಟು ಏನೋ ಅವ್ರ ಫ್ರೆಂಡು ಮಾತಾಡಿಸ್ಲಿಲ್ವಂತೆ, ಆಟ ಆಡೋಕ್ಕೆ ಬರಲಿಲ್ವಂತೆ ಅಂತ ಹತ್ಕೊಂಡು ಬಂದಳು. ಸರಿ ಆಯಿತು, ಮನೇಲೇ ಇದ್ದೆ, ಎಲ್ಲ ಕೆಲಸ ಆಗಿತ್ತಲ್ವ, ಒಂದು 5 ನಿಮಿಷ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಈಗ ನನ್ನ ಮಗಳು ಬರೋಷ್ಟರಲ್ಲಿ ಎರಡು ಸೀರಿಯಲ್ ನೋಡಿಬಿಟ್ಟಿರ್ತೀನಿ ನಾನು. ಜಿ ಕನ್ನಡದಲ್ಲಿ ಫಾರ್ವರ್ಡ್ ಮಾಡ್ಬಿಟ್ಟು ನೋಡ್ಬಿಡ್ತೀನಿ ನಾನು. ತುಂಬ ಅಂದರೆ ಟಿ ವಿಲಿ ಅಂತಂದರೆ ಅಡ್ವರ್ಟೈಸ್ಮೆಂಟ್ ವೆಯ್ಟ್ ಮಾಡಬೇಕು, ಮತ್ತು ಫಾರ್ವರ್ಡ್ ಮಾಡೋಕ್ಕಾಗಲ್ಲ. ಬಟ್ ಟಿ ವಿಲಿ ಅಂದರೆ Zee5 ಆ್ಯಪಲ್ಲಿ ಫಾರ್ವರ್ಡ್ ಮಾಡಿ ನೋಡ್ಬೋದಲ್ವ. ಹಾಗಾಗಿ ಮಕ್ಳ ಜೊತೆಗೆ ಸೀರಿಯಲ್ ನೋಡೋದು ಅಷ್ಟು ಒಳ್ಳೆಯ ಹ್ಯಾಬಿಟ್ ಅಲ್ಲ, ಅಂದರೆ ಒಂದು ಏಜಿನ ಮಕ್ಳ ಜೊತೆಗೆ. ಹಾಗಾಗಿ ನಾನು ಪ್ರಗತಿಗೆ ಆದಷ್ಟು ಸೀರಿಯಲಿಂದ ಅವಾಯ್ಡ್ ಮಾಡ್ತೀನಿ. ಫಸ್ಟು ಏನಾಗ್ಬಿಟ್ಟಿತ್ತು ಅಂದರೆ, ಈ ಕೊರೋನಾ ಟೈಮಲ್ಲಿ ಒಂದು ಎಪಿಸೋಡ್ ಬಿಡ್ತಾ ಇರಲಿಲ್ಲ, ಮತ್ತು ಹಳೆಯ ಎಪಿಸೋಡ್ನ ಹಳೆಯಿಂದ ಸ್ಟಾರ್ಟ್ ಮಾಡಿ ನೋಡೋದು, ಅದೆಲ್ಲ ಆಗಿಬಿಟ್ಟಿತ್ತು. ಹಾಗಾಗಿ ಅವಾಗಿಂದ ಸ್ಟಾಪ್ ಮಾಡಿಸ್ಬಿಟ್ಟಿದ್ದೀನಿ. ಏನು ಇಷ್ಟೊಂದು ಅಡಿಕ್ಟ್ ಆಗಿಬಿಟ್ಟಿದ್ಯಾ ಸೀರಿಯಲ್ಗೆ ಅಂತ ಹೇಳಿ. ನಾವು ನೋಡ್ತೀವಲ್ವ, ಅದನ್ನೇ ಅವರು ಏನಾಯಿತು ಅಂತ ಕೇಳೋದು, ಆ ಥರ ಎಲ್ಲ ಮಾಡ್ತಾಯಿದ್ಲು ಪ್ರಗತಿ. ಅದಕ್ಕೆ ಇವಾಗ ಅದನ್ನು ಮಾಡಿಸಲ್ಲ. ಯೂಟ್ಯೂಬಲ್ಲೇ ಲರ್ನಿಂಗ್ ಪ್ರೊಸೆಸ್ಗೆ ಏನೇನು ಬೇಕು, ಲರ್ನಿಂಗಿಗೆ ಅಂದರೆ ಕಲಿಯೋದಕ್ಕೆ ಏನೇನು ಅವಶ್ಯಕವಾಗಿ ಬೇಕಲ್ಲ ವಿಡಿಯೋಗಳು, ಈ ಆಕ್ಸಿಜನ್ ಅಂದ್ರೇನು, ಕಾರ್ಬನ್ ಡೈಆಕ್ಸೈಡ್ ಅಂದ್ರೇನು, ಅದು ಹೇಗೆ, ಅದನ್ನೆಲ್ಲ ನೋಡೋದಕ್ಕೆ ಪರ್ಮಿಷನ್ ಇದೆ ಯೂಟ್ಯೂಬಲ್ಲಿ. ನಾನು ಇಲ್ಲೇ ಇರ್ತೀನಿ, ನನ್ನ ಮುಂದೆನೇ ಅದನ್ನೆಲ್ಲ ನೋಡೋದು. ಇವತ್ತು ಕಂಪ್ಲೀಟಾಗಿ ನಾನು ಬಾಳೆಹಣ್ಣಿಂದು ಎಲ್ಲ ರೆಸಿಪಿಯನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಬಾಳೆಹಣ್ಣಿಂದು ಸ್ಟೆಮ್, ದಿಂಡು ಮತ್ತು ಇದು ಹೂವು, ಹಾಗೆ ಬಾಳೆಕಾಯಿ ಏಲಕ್ಕಿದಾದರೆ ಚೆನ್ನಾಗಿರ್ತಾಯಿತ್ತು. ನನಗೆ ಏಲಕ್ಕಿ ಬಾಳೆಕಾಯಿ ಸಿಗಲಿಲ್ಲ. ಸೊ ಪಚ್ಚಬಾಳೆ ಅದನ್ನೇ ತೊಗೊಂಡಿದ್ದೀನಿ. ಇವಾಗ ತೋರಿಸೋ ರೆಸಿಪಿಗೆ ಏಲಕ್ಕಿ ಬಾಳೆಂದು ಕಾಯಿ ಆಗಿದ್ದರೆ ತುಂಬ ಚೆನ್ನಾಗಿರ್ತಾಯಿತ್ತು. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಒಂದು 3 ರೆಸಿಪೀಸ್. ಹೇಗಿದೆ?
ಈಗ ಲಾಸ್ಟು ಸ್ಯಾಟರ್ಡೆ, ಸಂಡೇ ಅಮ್ಮ ಮನೆಗೆ ಹೋದಾಗ ಅಮ್ಮ ಈ ಬಾಳೆ ಹೂವಿಂದು ಪಲ್ಯ ಮಾಡಿದರು. ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ನಾನು ಇವಾಗ ತೋರಿಸಿರೋ ಅಷ್ಟು ರೆಸಿಪಿ ತುಂಬ ಹೆಲ್ದಿ ರೆಸಿಪೀಸ್. ಆಮೇಲೆ ನಾನು ಅಂದ್ಕೊಂಡೆ, ಅಮ್ಮ ಬಾಳೆ ಗಿಡದಲ್ಲಿ ಏನು ವೇಸ್ಟ್ ಆಗಲ್ಲ ಅಲ್ವಾ, ಎಲ್ಲದರಲ್ಲೂ ಏನಾದರೂ ರೆಸಿಪಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ರೆಸಿಪೀಸ್ ಮಾಡ್ಬೋದು. ಈ ಬಾಳೆ ದಿಂಡು, ಬಾಳೆ ಹೂ, ಬಾಳೆಕಾಯಿ, ಬಾಳೆಹಣ್ಣಲ್ಲೂ ಕೂಡ ಮಾಡ್ಬೋದು. ಸೊ ಬಾಳೆ ಹೂವಿನ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಈ ಥರ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು 2 ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಬೇಕಂದರೆ ತುಂಬ ಬಲ್ತಿದೆ ಅಂತ ಅಂದರೆ 1, 2 ಎಲೆ ತೆಗಿತೀವಲ್ಲ, ಅದರಲ್ಲಿ ಸಣ್ಣಗೆ ಒಂದು ಇದು ಬರುತ್ತೆ, ಅದನ್ನು ತೆಗೀರಿ. ಇಲ್ಲಾಂದರೆ ಏನಾಗಲ್ಲ, 2 ವಿಜಿಲ್ ಹಾಕ್ಸಿದ್ರೆ ಅದೆಲ್ಲ ಬೆಂದೋಗುತ್ತೆ. ಅದು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ 2 ಗ್ಲಾಸಷ್ಟು ನೀರು ಹಾಕಿ ಒಂದು 2 ವಿಜಿಲ್ ಬರಬೇಕು. 2 ವಿಷಿಲ್ ಬಂದಮೇಲೆ ಆರೋದಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ಬಾಳೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಬಾಳೆಕಾಯಿ ಪಲ್ಯಕ್ಕೆ ಈ ಬಾಳೆಕಾಯಿಗಿಂತ ಏಲಕ್ಕಿ ಅಂದರೆ ಸಣ್ಣ ಸಣ್ಣ ಬಾಳೆಕಾಯಿ ಬರುತ್ತಲ್ಲ, ಅದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಅದರಲ್ಲಿ ಟ್ರೈ ಮಾಡಿ. ಇದರಲ್ಲಿ ಸ್ವಲ್ಪ ಅಷ್ಟು ಟೇಸ್ಟಾಗಿ ಬರೋಲ್ಲ ಇದು ಪಲ್ಯ ಅಂದರೆ ಏನು ಗ್ರೇವಿ ಕರಿ. ಅದಕ್ಕೆ ನಾನು ಬಾಳೆ ಇದು ಏನಿದೆ ಅದನ್ನು ಸುಲ್ಕೊತಾ ಇದ್ದೀನಿ. ಹಾಗೆ ಈ ಬಾಳೆಕಾಯ್ದು ಯೂಸ್ ಮಾಡಿದ್ರೆ ಕೈಯೆಲ್ಲ ಕಪ್ಪಗಾಗತ್ತೆ. ನಿಮ್ಗೆ ಯಾರಿಗಾದ್ರೂ ಟಿಪ್ಸ್ ಗೊತ್ತಿದ್ರೆ ಅದು ಆಗ್ದಲೇ ಇರೋ ಹೇಗೆ ಮಾಡ್ಬೋದು ಅಂತ ಕಮೆಂಟ್ಸಲ್ಲಿ ಹಾಕಿ, ನನಗೂ ಹೆಲ್ಪ್ ಆಗುತ್ತೆ. ಹೀಗೆ ನಾನು ತೊಗರಿಬೇಳೆ ಅದು ವಾಶ್ ಮಾಡಿಟ್ಟಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಬಾಳೆಕಾಯಿ ಕಟ್ ಮಾಡಿದ್ನಲ್ಲ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ರೈಸ್ಗೆ, ಚಪಾತಿಗೆ, ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ನಮ್ಮ ಬೆಳಗ್ಗೆ ಪ್ರಗತಿಗೆ ದೋಸೆ ಜೊತೆ ಕೊಡೋದಕ್ಕೆ. ಅದಕ್ಕೆ ಸಣ್ಣದಾಗೆಲ್ಲ ಮೀಡಿಯಮ್ ಸೈಜ್ ಕಟ್ ಮಾಡಿದಂಥ ಈರುಳ್ಳಿ, ಟೊಮೊಟೊ, ಒಂದು ಸ್ವಲ್ಪ ಉಪ್ಪು, ಅರಿಶಿಣ ಹಾಕಿ ಇದನ್ನು ಕೂಡ 2 ವಿಜಿಲ್ ಬರ್ಸ್ಕೊಳ್ಳಿ. ಅದಾದಮೇಲೆ ಬಾಳೆ ದಿಂಡೆಲ್ಲ ಕ್ಲೀನ್ ಮಾಡ್ಕೋತಾ ಇದೆ. ಕಂಪ್ಲೀಟಾಗಿ ಬಾಳೆ ದಿಂಡನ್ನು ಫುಲ್ಲು ತೆಗಿಬೇಕು. ಈ ಥರ ಲೇಯರ್ಸ್ ಇರುತ್ತೆ, ಅದ್ರ ಮಧ್ಯೆ ಕಾಣಿಸ್ತಾ ಇದೆಯಲ್ಲ ರೌಂಡಾಗಿ, ಅದು ಮಾತ್ರ, ಅದರಲ್ಲಿ ಲೇಯರ್ಸ್ ಇರೋದಿಲ್ಲ. ಅದನ್ನು ಮಾತ್ರನೇ ಯೂಸ್ ಮಾಡೋದು ಪಲ್ಯಕ್ಕೆ. ಇದರಲ್ಲೂ ಕೂಡ ತುಂಬ ವೆರೈಟೀಸ್ ಮಾಡ್ತಾರೆ ಪಲ್ಯ. ಗೊಜ್ಜು ಮಾಡ್ತಾರೆ, ಚಟ್ನಿ ಮಾಡ್ತಾರೆ, ಆಮೇಲೆ ಪಲ್ಯಗಳು ಮಾಡ್ತಾರೆ. ಸೊ ನಾನಿವತ್ತು ಸಿಂಪಲ್ಲಾಗಿ ಒಂದು ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಬಾಳೆ ದಿಂಡನ್ನು ಸಣ್ಣದಾಗಿ ಈ ಥರ ಕಟ್ ಮಾಡ್ಕೋಬೇಕು. ಅಮ್ಮ ಮನೇಲೇ ಅಂದ್ಕೊಂಡೆ ನಾನು, ಕಂಪ್ಲೀಟಾಗಿ ಇದೊಂಥರ ಅಡುಗೆ ಮಾಡ್ಬೋದಲ್ಲ ಒಂದು ಟೈಮ್ಗೆ, ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ, ಕಂಪ್ಲೀಟಾಗಿ ಒಂದು ಬಾಳೆ ಗಿಡನೇ ಯೂಸ್ ಮಾಡ್ಕೊಂಡಂಗಿರುತ್ತೆ ಅಂತ ಹೇಳ್ಬಿಟ್ಟು ಅವಾಗ ಅಂದ್ಕೊಂಡೆ. ಸೊ ಹಾಗೆ ಮನೆಗೆ ಬಂದು ಮಾಡಿದೆ. ನನಗೆ ಬಾಳೆ ಹೂವಿನ ಪಲ್ಯ ಮಾತ್ರ ಅಷ್ಟು ಚೆನ್ನಾಗಿತ್ತು. ಟ್ರೈ ಮಾಡಿ, ನೀವು ಹೇಳ್ತೀರಾ. ಬಾಳೆ ಹೂವನ್ನ ಬಿಸಾಕೋದಿಲ್ಲ ಯಾರೂ. ಅದನ್ನು ಮಾಡಿದ್ಮೇಲೆ ಹಳ್ಳಿಗಳ ಕಡೆ ಎಷ್ಟು ಬಾಳೆ ಹೂವು ಹಾಳು ಮಾಡ್ತಾರೆ ಅಂದರೆ ಬಿಸಾಕ್ಬಿಡ್ತಾರೆ ಅವರು. ಬಾಳೆ ಗೊನೆ ಅಷ್ಟೇ ಬೇಕು ಅವ್ರಿಗೆ. ಮೊಟ್ಟೆ ಪಲ್ಯ ಮಾಡ್ತೀವಿ ಗೊತ್ತಾ ನಾವು, ಗ್ರೇವಿ ಮೊಟ್ಟೆದು ಹುರಿದ್ಬಿಟ್ಟು ಸೇಮ್ ಟೇಸ್ಟ್ ಇರುತ್ತೆ ಈ ಬಾಳೆ ಹೂವಿಂದು. ಬಾಳೆ ದಿಂಡು ನನಗೆ ಒಂದು ಸ್ವಲ್ಪ ಈ ಕೋಸಂಬರಿ ಥರ ಅನಿಸುತ್ತೆ. ಚೆನ್ನಾಗಿ ತೊಳೆದು ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕ್ಕೊಳ್ಳಿ, ಕಪ್ಪಗಾಗ್ಬಿಡುತ್ತೆ. ಇಲ್ಲಾಂದರೆ ಹೆಸ್ರುಬೇಳೆ ನೆನೆ ಹಾಕಿದ್ದೀನಿ. ಹಾಗೆ ಕಾಯಿ ತುರಿಬೇಕಿತ್ತು. ನನ್ನ ಮಗ ಪಾಪ ನಾನು ಅಡುಗೆ ಮಾಡೋದು ನೋಡ್ಕೊಂಡು ಇಲ್ಲೇ ಇದ್ದಾನೆ. ಕಂಪ್ಲೀಟ್ ಅಡುಗೆ ಆಗೋ ತನಕ ಇಲ್ಲೇ ಇದ್ದ. ಅವ್ನಿಗೆ ಸ್ವಲ್ಪ ಬೋರ್ ಆಗ್ತಾಯಿತ್ತು, ಮಧ್ಯೆ ಮಧ್ಯೆ ಅಳೋನು. ಪ್ರಗತಿಗೆ ಹೋಮ್ವರ್ಕ್ ಇತ್ತು ಇವತ್ತು ಜಾಸ್ತಿ, ಹಾಗಾಗಿ ಹೋಮ್ವರ್ಕ್ ಮಾಡ್ತಿದ್ದಾರೆ. ಅದಕ್ಕೆ ಇವಾಗ ಬಾಳೆ ಹೂವಿನ ಪಲ್ಯ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಿದ್ದೀನಿ. 2 ಕೂಗು ತೊಗೊಂಡಿದ್ವಲ್ಲ ಬಾಳೆ ಹೂವನ್ನ ಚೆನ್ನಾಗಿ ಹಿಂಡ್ಬಿಟ್ಟು ಅದನ್ನು ಹಾಕ್ಕೋಬೇಕು. ಸ್ವಲ್ಪ ಕಹಿ ಬರುತ್ತೆ. ನೀವು ನೀರನ್ನು ಏನಾದರೂ ಚೆನ್ನಾಗಿ ಹಿಂಡಿಲ್ಲ ಅಂತಂದರೆ ಬಾಳೆ ಹೂವಿಂದು ಸ್ವಲ್ಪ ಕಹಿ ಹೊಡೆಯುತ್ತೆ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂಥ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಿಂಪಲ್, ಜಾಸ್ತಿ ಏನಿಲ್ಲ. ಅದಕ್ಕೆ ತುರಿದಿದ್ನಲ್ಲ ಆ ಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತೀನಿ. ನಾನು ಬಾಳೆ ಹೂವನ್ನ ಸಿಪ್ಪೆ ಬೇಯಿಸಿರೋದು. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರೆಲ್ಲ ಹಿಂಡಿಟ್ಟಿದ್ನಲ್ಲ ಬಾಳೆ ಹೂವು, ಅದನ್ನು ಹಾಕ್ಕೋತಾ ಇದ್ದೀನಿ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಬಾಳೆ ಹೂವಿನ ಪಲ್ಯ ರೆಡಿ. ತುಂಬ ನನಗಿಷ್ಟರಲ್ಲಿ ಈ ಬಾಳೆ ಹೂವಿನ ಪಲ್ಯ ತುಂಬ ಇಷ್ಟ. ನಮ್ಮಮ್ಮ ಒಂದೊಂದು ಗಿಡ ಹಾಕೋರು, ಆವಾಗ ಇದನ್ನು ಮಾಡ್ತಾಯಿದ್ರು. ಪ್ರೀತು ಪ್ರೀತು ಎಲ್ಲಿ ಯಾಕೆ ಡ್ರಾಮಾ ಮಾಡ್ತಾ ಇರೋದು? ಡ್ರಾಮಾ ಜೂನಿಯರ್ ಡ್ರಾಮಾ ಡ್ರಾಮಾ
ಏನಪ್ಪ ಬಾ ಬಾ ಇದು ಅಡುಗೆ ಮಾಡಬಾರ್ದ ಪ್ರೀತಮ್? ಪ್ರಗತಿ ಇದು ಹೋಮ್ವರ್ಕ್ ನಡೀತಾ ಇದೆ. ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಸೊ ಹಂಗಾಗಿ ಸ್ವಲ್ಪ ಬ್ಯುಸಿ. ವಿಡಿಯೋದಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಈಗ ಪ್ರೀತಮ್ ಫ್ರೀ. ಅಡುಗೆ ಮಾಡ್ತಾ ಇದ್ದೀನಿ. ನನ್ನ ಮಗನ ಡ್ರಾಮಾ ಸ್ಟಾರ್ಟ್ ಆಯಿತು. ಒಂದೇ ಒಂದು ಪಲ್ಯ ಮಾಡಿದ್ದೀನಿ ಅಷ್ಟೇ. ಹಾಂ, ಇನ್ನು ಮಿಕ್ಕಿದೆಲ್ಲ ಯಾವಾಗ ಮಾಡಲಿ ನಾನು ಪ್ರೀತಮ್? ಇವಾಗ ಮಲಗಿಸ್ಬಿಟ್ಟು ಮತ್ತೆ ಮಾಡಬೇಕು. ಸೊ ಹೀಗೆ ಮಧ್ಯೆ ಮಧ್ಯೆ ನಡೀತಾ ಇರುತ್ತೆ. ಇವಾಗ ನೆಕ್ಸ್ಟ್ ಟೈಮ್ ಮತ್ತೆ ಅಡುಗೆ ಮಾಡ್ತಾಯಿದ್ದೀನಿ. ಅದಕ್ಕೆ ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ, ಹಸಿಮೆಣಸಿಗೆ, ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಅಷ್ಟೇ, ತುಂಬ ಈಸಿ, ಜಾಸ್ತಿ ಏನೂ ಇಲ್ಲ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ಇವಾಗಲೇ ನೆನೆಸಿಟ್ಟಿದ್ನೆಲ್ಲ ಹೆಸರು ಕಾಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಬಾಳೆ ದಿಂಡನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪನ್ನು ಇವಾಗಲೇ ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು, ಉಪ್ಪು ಅರಿಶಿನ ಎರಡೂ ಹಾಕಿ ಒಂದು ಸ್ವಲ್ಪ ಅರ್ಧ ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಕುದಿಯೋದಕ್ಕೆ ಇಡಿ. ಅಂದರೆ ಬಾಳೆ ದಿಂಡೆಲ್ಲ ಬಿಸಿ ಆಗುತ್ತೆ, ಬಾಯ್ಲ್ ಆಗುತ್ತೆ. ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ಈ ಕೊಬ್ಬರಿ ಹಾಕೋದಷ್ಟೇ, ತೆಂಗಿನಕಾಯಿ ತುರಿ ಹಾಕೋದು. ಇಲ್ಲಿ ಬಾಳೆಕಾಯಿನ 2 ವಿಜಿಲ್ ತೊಗೊಂಡಿದ್ನಲ್ಲ, ತೊಗರಿಬೇಳೆ, ಬಾಳೆಕಾಯಿ, ಈರುಳ್ಳಿ, ಟೊಮೊಟೊ, ಅದಕ್ಕೊಂದು ಮಸಾಲ ಪೌಡರ್ ರುಬ್ಕೊಳ್ಳೋಣ. ಅದಕ್ಕೆ ಕೊಬ್ಬರಿ 1.5 ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅಂದರೆ ಗ್ರೇವಿ ಹೆಂಗಿದೋ ಹಂಗೆ ಕೊಬ್ಬರಿ ತೊಗೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ, ಅದಕ್ಕೆ ಒಗ್ಗರಣೆ ಹಾಕೋದು. ಬಾಳೆ ದಿಂಡು ಪಲ್ಯಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಬೆಂದಿದೆ ಎಲ್ಲ, ನಾನು ಆವಾಗಲೇ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿದ್ದೆ. ಅದಕ್ಕೆ ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 5 ನಿಮಿಷ ಬಾಯ್ಲ್ ಆಗಲಿ. ಈಗ ಬಾಳೆಕಾಯಿ ಕರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ, ಅಷ್ಟೇ ರೆಡಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಮೆಂತ್ಯ ಕಾಳು ಹಾಕ್ಬೇಕು ಇದಕ್ಕೆ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು, ಇಷ್ಟನ್ನು ಹಾಕಿ ಬಾಯ್ಲ್ ಮಾಡಿಟ್ಟಿದ್ದಂಥ ಬಾಳೆಕಾಯಿ ಕರಿ ಏನಿದೆ ಅದನ್ನು ಹಾಕಿದ್ರೆ ಸೊ ರೆಡಿ ಆಯಿತು. ಇದು ರೈಸ್ಗೂ ತುಂಬ ಚೆನ್ನಾಗಿರುತ್ತೆ, ಚಪಾತಿಗೂ ಆಗುತ್ತೆ. ನಾನಿಲ್ಲಿ ರೈಸೇ ಮಾಡಿದ್ದೀನಿ. ಬಾಳೆ ಹೂವಿನ ಪಲ್ಯ, ಬಾಳೆ ದಿಂಡಿನ ಪಲ್ಯ, ಅದ್ರ ಜೊತೆಗೆ ಬಾಳೆಕಾಯಿ ಕರಿ. ಬೇಕಂದರೆ ಬಜ್ಜಿ ಮಾಡೋಣ ಅಂದ್ಕೊಂಡೆ ಬಾಳೆಕಾಯ್ದು, ನಂಗೆ ಅಷ್ಟು ಟೈಮ್ ಆಗಲಿಲ್ಲ. ಮಾಡಿದರೆ ಕಂಪ್ಲೀಟ್ ಆಗ್ತಾಯಿತ್ತು. ಎಲ್ಲ ಕೆಲಸ ಮುಗಿಸಿದ್ದೆ. ಪಾತ್ರೆ ಒಂದು ತೊಳಿಬೇಕಿತ್ತು. ಅಷ್ಟರೊಳಗೆ ನಮ್ಮ ಪ್ರೀತಮ್ ಗೌಡ ಇಷ್ಟೇ ಒಂದು ನಿದ್ದೆ. ಈಗ 11 ಮೇಲಾಗುತ್ತೆ ನನ್ನ ಹಸ್ಬೆಂಡ್ ಬರೋದು. ಸೊ ಅವ್ರು ಬಂದು ಒಂದು ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಮಾಡ್ತಾರೆ. ತುಂಬ ಜನ ಕೇಳ್ತಾಯಿದ್ರು, ನೈಟ್ ಪಾಪು ಮಲಗಬೇಕಾದ್ರೆ ಬೆಡ್ ಹೇಗೆ ಕವರ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಅಂದರೆ ಅವರು ಯಾವಾಗಲೂ ಸುಸು ಮಾಡ್ತಾ ಇರ್ತಾರಲ್ವ, ಸೊ ಹಾಗಾಗಿ ನಾನಿವಾಗ ಬೆಡ್ ಚೇಂಜ್ ಮಾಡ್ತೀನಿ. ಯಾಕೆ ನಾನು ನೈಟೇ ಚೇಂಜ್ ಮಾಡೋದು, ಬೆಳಗ್ಗೆಲ್ಲ ಒಂದು ನಿದ್ದೆ ಆಗ್ತಾ ಇರುತ್ತೆ. ಒಂದು 1 ಅವರ್ ಎದ್ದಿರೋದು, ಮತ್ತೆ ಒಂದು 10 ನಿಮಿಷ ಮಲಗೋದು, ಮತ್ತೆ 1 ಅವರ್ ಎದ್ದಿರೋದು, ಒಂದು 10 ನಿಮಿಷ ಮಲಗೋದು, ಈ ಥರನೇ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಮಲಗೋಕ್ಕೆ ಮುಂಚೆಗೆ ಬೆಡ್ ಕ್ಲೀನ್ ಮಾಡಿಬಿಟ್ಟು ಒಂದೇ ಸಾರಿ ಮಲಗ್ತೀನಿ. ಸೊ ಡೇ ಫುಲ್ಲು ನನ್ನ ಮಗ ಏನಾದರೂ ಮಾಡ್ಕೊಳ್ಳಿ. ಇವಾಗ ನಾನು ಚೇಂಜ್ ಮಾಡ್ತೀನಿ, ತೋರಿಸ್ತೀನಿ ನಾನು ಯಾವ ಥರ ಪಾಪುಗೆ ನೈಟಲ್ಲಿ ಬೆಡ್ ಪ್ರೊಟೆಕ್ಟ್ ಯೂಸ್ ಮಾಡ್ತೀನಿ ಅಂತ. ಕೆಲವೊಂದು ರುಟೀನೆಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಿದೆ, ಡಿಪೆಂಡ್ ಮಗು ಮೇಲೆ. ಈಗ ನಾನು ಈ ಥರ ಟೈಮ್ ಹೆಂಗಿರುತ್ತೋ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಇವಾಗ ನೈಟಲ್ಲೇ ನಾನು ಬೆಡ್ಡನ್ನು ಕ್ಲೀನ್ ಮಾಡ್ಕೋತೀನಿ. ಅವ್ರ ಡ್ಯಾಡಿ ಇದ್ದಾರೆ, ಪಾಪುನ ಆಟ ಆಡಿಸ್ತಾಯಿದ್ರು. ಹಾಗಾಗಿ ಇವಾಗಲೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇನ್ನೊಂದು ಟಿಪ್ಸ್ ಏನಂತ ಅಂದರೆ, ಇದು ನೀವು ಕೇಳಿದ್ರಲ್ಲ, ಈಗ ಸುಸು ಮಾಡಿದ್ರೆ ಬೆಡ್ ಹೆಂಗೆ ನೀವು ಇದು ಮಾಡ್ತೀರಾ ಅಂತ. ಇದು ಬೆಡ್ ಪ್ರೊಟೆಕ್ಟರು. ಇದರಲ್ಲಿ ನೀರು ಹಾಕಿದ್ರೆ ನೀರು ಬೆಡ್ಗೆ ಹೋಗಲ್ಲ, ಅದು ಹೀರ್ಕೊಳ್ಳುತ್ತೆ. ಹಿಂದೆ ನಿಮ್ಗೆ ಈ ಥರ ಕಾಣಿಸ್ತಾ ಇದೆ ನೋಡ್ಬೋದು, ಶೀಟ್ ಇದೆ. ನಮ್ಮದು ಬೆಡ್ ಬಂದುಬಿಟ್ಟು ಸ್ಪ್ರಿಂಗ್ ಇರೋದ್ರಿಂದ ನೀರೇನಾದರೂ ಆದರೆ ಸ್ಪ್ರಿಂಗ್ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟಿಂಗೇ ತಂದು ಹಾಕಿದ್ದೆ. ಆಮೇಲೆ ಬೆಡ್ ಕ್ಲೀನ್ ಮಾಡಬೇಕಾದ್ರೆ ನಾನು ಕೆಲವೊಮ್ಮೆ ಸೋಡಾ ಮತ್ತು ಈ ಟಾಲ್ಕಮ್ ಪೌಡರ್ ಹಾಕಿ ಒಂದು ಅರ್ಧ ಗಂಟೆ ಸ್ಪ್ರೆಡ್ ಮಾಡಿ ಬಿಡ್ತೀನಿ. ಇವಾಗ ಮಗು ಇರೋದಕ್ಕೆ ಸೊ ಅದು ಸುಸು ಮಾಡ್ತಾನೇ ಇರ್ತಾನಲ್ವ. ಆಮೇಲೆ ವಾಶ್ ಮಾಡೋದಕ್ಕೂ ಹಾಕ್ತೀನಿ ಪ್ರೊಟೆಕ್ಟರ್ನ, ವಾಶ್ ಮಾಡ್ಬೋದು ಈಸಿಯಾಗಿ. ಆದ್ರೂ ಯಾವಾಗಾದರೂ ಒಮ್ಮೆ ಬೆಡ್ ಕ್ಲೀನ್ ಮಾಡಬೇಕಾದ್ರೆ, ಈಗ ಒಂದು 4-5 ಡೇಸ್ ಬ್ಯಾಕ್ ಮಾಡಿದ್ದೆ ನಾನು. ಬೇಕಿಂಗ್ ಸೋಡಾ ಮತ್ತು ಯಾವುದಾದ್ರೂ ಟಾಲ್ಕಮ್ ಪೌಡರ್ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಬಿಡಿ. ಅದು ಮಾಯಿಶ್ಚರೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಮತ್ತು ಬ್ಯಾಕ್ಟೀರಿಯಾಸ್ ಏನಾದರೂ ಇದ್ದರೆ ಅದು ಕೂಡ ಕಿಲ್ ಆಗುತ್ತೆ. ಹಾಗಾಗಿ ಅದನ್ನು ಹಾಕಿ ಅದಾದಮೇಲೆ ನೀವು ಬೆಡ್ಡನ್ನು ರೆಡಿ ಮಾಡ್ಕೋಬೋದು.
ಆಮೇಲೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಂದು ಡ್ರೆಸ್ಸಿಂಗ್ ಟೇಬಲ್ ಕಂಪ್ಲೀಟಾಗಿ ಈ ಸೈಡಿಂದ ಆ ಸೈಡ್ಗೆ ಹೋಗ್ಬಿಟ್ಟಿದೆ, ಲೆಫ್ಟಿಂದ ರೈಟ್ಗೆ. ನಾನು ಸ್ವಲ್ಪ ಈಗ ವಿಶಾಲವಾಗಿ ಕಾಣಿಸ್ತಾ ಇದೆ ಅನಿಸ್ತದೆ ನನಗೆ. ಬೆಡ್ರೂಮ್ ತುಂಬ ದೊಡ್ಡದಾಗಿದೆ ಅನಿಸುತ್ತೆ. ಆ ಕಡೆ ಒಂದು ಟೇಬಲ್ ಏನಾದರೂ ಇಟ್ಬಿಟ್ಟು ಸ್ವಲ್ಪ ಆರ್ಗನೈಸ್ ಮಾಡೋದಿದೆ. ನಮ್ಮದು ಬೆಡ್ರೂಮ್ ಮೇಕ್ ಓವರ್ ವಿಡಿಯೋ ಬಂದರೂ ಬರುತ್ತೆ. ಇದು ಶೀಟು ನಮ್ಮ ಪಾಪುಂಗೆ ತೊಗೊಂಡಿದ್ದು. ಅದ್ರ ಮೇಲೆ ಯಾವಾಗಲೂ ನಾನು ಕಾಟನ್ ಬಟ್ಟೆ ಹಾಕ್ತೀನಿ. ಯಾವುದಾದ್ರೂ ನಂದು ಹಳೆ ಟಿ ಶರ್ಟು, ಟವಲ್ಲು, ಪಂಚೆ ಆ ಥರ ಹಾಕಿ ಮಲಗಿಸ್ತೀನಿ. ಸೊ ಕಂಪ್ಲೀಟ್ ಹಾಗೆ ಒಂದು ಸಣ್ಣ ಬಕೆಟ್ ಇಟ್ಕೊಳ್ಳಿ ಅಲ್ಲಿ. ನಮ್ಮ ಪಾಪು ಸುಸು ಮಾಡಿದ್ಮೇಲೆ ಆ ಬಟ್ಟೆ ಎಲ್ಲ ಆ ಬಕೆಟಲ್ಲಿ ಹಾಕೋದಕ್ಕೆ ಅಂತ ಒಂದು ಸಣ್ಣದೊಂದು ಡಸ್ಟ್ಬಿನ್ ಥರ ಇಟ್ಟಿದ್ದೀನಿ. ಸೊ ಕಂಪ್ಲೀಟ್ ಆಯಿತು ನನ್ನ ಕೆಲಸ. ತುಂಬ ಜನ ಕೇಳ್ತಾ ಇದ್ವಿ ಹೇಗೆ ಮಲಗಿಸ್ತೀರಾ ಬೆಡ್ ಮೇಲೆ, ಸುಸು ಮಾಡಲ್ವಾ, ಬೆಡ್ಡೆಲ್ಲ ವೆಟ್ ಆಗಲ್ವಾ ಅಂತ. ಸೊ ಹೀಗೆ ಸೊ ತುಂಬ ಜನ ಅಮ್ಮಂದಿರು ಇರ್ತಾರಲ್ವ, ಹಾಗಾಗಿ ತುಂಬ ಸರಿ ಕೇಳ್ತಾ ಇದ್ರೆ ಬೆಡ್ನ ಹೇಗೆ ಇದು ಮಾಡೋದು ಅಂತ ಹೇಳ್ಬಿಟ್ಟು. ಅಕಸ್ಮಾತಾಗ ಒಂದು ಸುಸು ಮಾಡಿದ್ರು ಏನೂ ತೊಂದರೆ ಇಲ್ಲ, ಬೆಡ್ಶೀಟ್ ವಾಶ್ ಮಾಡ್ಕೋತೀನಿ, ಏನಾಗಲ್ಲ, ಬೆಡ್ ಪ್ರೊಟೆಕ್ಟರ್ ಇದೆಯಲ್ಲ. ಸೊ ಹಾಗಾಗಿ ನೋಡಿ, ಬಿಡಲ್ವಾ ನೀನು ಅದನ್ನ ಪಾಪ? ಬಿಡೋದೇ ಇಲ್ವಾ? ಹಾಂ, ನಿಜವಾಗ್ಲೂ ಬಿಡಲ್ವಾ? ವಿಡಿಯೋ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಅನ್ಕೊತೀನಿ. ನೀವು ಕೂಡ ಇದನ್ನ ಹೋಮ್ ಸೆಂಟರಲ್ಲಿ ತೊಗೊಂಡಿದ್ದು, ಚೆನ್ನಾಗಿರೋ ಪ್ರಾಡಕ್ಟ್ ತೊಗೊಳ್ಳಿ. ಯಾಕೆಂದರೆ ನಮ್ಮ ಬೆಡ್ ಬಂದ್ಬಿಟ್ಟು ಸ್ಪ್ರಿಂಗ್ ಇರೋದ್ರಿಂದ ನೀರೇನಾದ್ರು ಇದಾದರೆ ಹಾಳಾಗ್ಬೋದು ಅಂತ ನಾನು ಆವಾಗಲೇ ಬೆಡ್ ತೊಗೊಂಡಾಗ್ಲೇ ಪ್ರೊಟೆಕ್ಟರ್ನ ತೊಗೊಂಡಿದ್ದೆ ಹೋಮ್ ಸೆಂಟರಲ್ಲಿ. ಇನ್ನೊಂದು ಹೇಳಬೇಕು ಅಂತ ಅಂದರೆ, ನೆನ್ನೆಗೆ ನಮ್ಮ ಪ್ರೀತಮ್ಗೆ 5 ಮಂತ್ ಲೈಟ್ ನೋಡ್ತಾ ಇದ್ದಾನೆ. 5 ಮಂತ್ ಕಂಪ್ಲೀಟ್ ಆಯಿತು. ಪ್ರೀತಮ್ ಎಷ್ಟು ಬೇಗ 5 ಮಂತ್ ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಬೇಗ ದೊಡ್ಡವರಾಗ್ಬಿಟ್ರು ಪ್ರೀತಮ್. ಸೊ ಇವಾಗ 6 ರನ್ನಿಂಗ್. ಸೊ 5 ಮಂತಿದ್ದು ಫೋಟೋಶೂಟ್ ಒಂದಿದೆ, ಅದೊಂದನ್ನು ಮಾಡಬೇಕು. ಈ ಸ್ಯಾಟರ್ಡೆ ಸಂಡೇ ಮಾಡೋಣ ಅಂದ್ಕೊಂಡಿದ್ದೀನಿ. ಮಾಡೋಣ ಪ್ರೀತು ಡ್ಯಾಡ್. ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ವ್ಲಾಗ್ನ ಮುಗಿಸೋ ಸಮಯ. ಲೈಟ್ ಆನ್ ಆಗಿರೋದಕ್ಕೆ ಅಲ್ಲೇ ನೋಡ್ತಾ ಇದ್ದಾನೆ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೀತು ಈಗ ಮಲ್ಕೊಳ್ಳಲ್ಲ, ಇನ್ನೂ ಟೈಮ್ ಬೇಕು. ಸೊ ಹಾಗಾಗಿ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಪ್ರೀತು, ಬಾಯ್ ಹೇಳು. ಬಾಯ್ ಎಲ್ಲರೂ, ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್. ಸೊ ಇನ್ನು ಬಾಯ್ ಹೇಳೋದಕ್ಕೆ ಇನ್ನೂ ತುಂಬ ಟೈಮ್ ಬೇಕು. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.